ರಾಶಿ ದೋಷದಿಂದ ಮದುವೆ ಆಗುವುದಿಲ್ಲವೇ? ಭಯಾನಕ ಸತ್ಯಗಳು ಮತ್ತು ಅದಕ್ಕೆ ಪರಿಹಾರಗಳು. ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋ ಒಂದು ಬಹಳ ಜನರಿಗೆ ಕಳವಳ ಹುಟ್ಟಿಸುವ ವಿಷಯದ ಬಗ್ಗೆ. ಕೆಲವರು ಹೇಳುತ್ತಾರೆ, ನನ್ನ ರಾಶಿಯಲ್ಲಿ ದೋಷ ಇದೆ, ಅದರಿಂದ ನನ್ನ ಮದುವೆ ಆಗುತ್ತಿಲ್ಲ. ಇದು ನಿಜವೇ? ರಾಶಿ ದೋಷ ಇದ್ದರೆ ಜೀವನ ಪೂರ್ತಿ ಮದುವೆ ಆಗದೇ ಇರಬೇಕೇ? ಅಥವಾ ಇದರ ಹಿಂದೆ ಕೆಲವು ರಹಸ್ಯ ಸತ್ಯಗಳಿವೆ? ಇದು ನಾವು ಜ್ಯೋತಿಷ್ಯದಲ್ಲಿ ಹೇಳಲಾಗಿರುವ ರಾಶಿ ದೋಷಗಳು, ಭಯಾನಕ ಸತ್ಯಗಳು ಮತ್ತು ಅದಕ್ಕೆ ಹೇಳಲಾಗುವ ಪರಿಹಾರಗಳ ಬಗ್ಗೆ ತಿಳಿದುಕೊಳ್ಳೋಣ. ಜ್ಯೋತಿಷ್ಯ ಪ್ರಕಾರ ಕೆಲವೊಂದು ಗ್ರಹಗಳ ಸ್ಥಿತಿ ಸರಿಯಾಗಿರದರಿಂದ ಅದನ್ನು ದೋಷ ಎಂದು ಕರೆಯುತ್ತಾರೆ. ನಿಮಗೆ ಒಂದು ಉದಾಹರಣೆ ಮೂಲಕ ತಿಳಿಸುತ್ತೇನೆ. ಕೆಲವು ದೋಷಗಳು ಕುಂಜದೋಷ, ಕಾಲಸರ್ಪದೋಷ, ಶನಿ ದೋಷ ಎಂದು ಹೇಳುತ್ತಾರೆ. ಈ ದೋಷಗಳು ಇದ್ದರೆ ಮದುವೆಯಲ್ಲಿ ವಿಳಂಬ ಅಥವಾ ಸಂಬಂಧಗಳು ಸರಿಯಾಗಿ ನಡೆಯದಿರುವುದು ಎಂದು ಕೆಲವರು ನಂಬುತ್ತಾರೆ. ಆದರೆ ಇಲ್ಲಿ ಒಂದು ಮಹತ್ವ ಸತ್ಯ ಇದೆ. ಎಲ್ಲ ಜ್ಯೋತಿಷಿಗಳು ಹೇಳುವ ರಾಶಿ ದೋಷಗಳು ನಿಜವಾಗಿಯೂ ಅಷ್ಟು ಭಯಾನಕವಾಗಿರದೇ ಇರಬಹುದು. ಕೆಲವೊಮ್ಮೆ ತಪ್ಪಾಗಿ ಜಾತಕ ಓದುವುದು ಅಥವಾ ಅನಗತ್ಯ ಭಯ ಹುಟ್ಟಿಸುವ ಕೂಡ ನಡೆಯುತ್ತದೆ. ಆದರೆ ತಾವು ಭಯಪಡುವ ಅವಶ್ಯಕತೆ ಇಲ್ಲ, ಏಕೆಂದರೆ ನಾನು ನಿಮಗೆ ಸತ್ಯವನ್ನು ತಿಳಿಸುತ್ತೇನೆ. ಸತ್ಯ ಒಂದು, ಬಹಳ ಜನರು ರಾಶಿ ದೋಷ ಎನ್ನುವುದನ್ನು ಕೇಳಿ ತಮ್ಮ ಜೀವನವೇ ಮುಗಿದಂತಾಗುತ್ತದೆ ಎಂದು ಭಯಪಡುತ್ತಾರೆ. ಆದರೆ ಜ್ಯೋತಿಷ್ಯದಲ್ಲೂ ಕೂಡ ಒಂದು ದೋಷವನ್ನು ಇನ್ನೊಂದು ಯೋಗ ಕಡಿಮೆ ಮಾಡಬಹುದು. ಸತ್ಯ ಎರಡು, ಕೆಲವೊಮ್ಮೆ ಮದುವೆ ಆಗದೇ ಇರುವ ಕಾರಣ ರಾಶಿ ದೋಷ ಅಲ್ಲ, ಕುಟುಂಬದ ನಿರೀಕ್ಷೆಗಳು, ಸರಿಯಾದ ಜೋಡಿ ಸಿಗದಿರುವುದು ಅಥವಾ ವೈಯಕ್ತಿಕ ನಿರ್ಧಾರಗಳು ಆಗಿರಬಹುದು. ಸತ್ಯ ಮೂರು, ಕೆಲವರು ದೋಷವನ್ನು ಹೆಸರಿನಲ್ಲಿ ಹೇಳಿ ಹಣ ಪಡೆಯುವ ಅನಾವಶ್ಯಕ ಪೂಜೆಗಳನ್ನು ಮಾಡಿಸುತ್ತಾರೆ. ಇದು ಒಂದು ಕಹಿ ಸತ್ಯ. ಆದ್ದರಿಂದ ಯಾವಾಗಲೂ ಒಬ್ಬ ವಿಶ್ವಾಸ ಜ್ಯೋತಿಷ್ಯವನ್ನು ಮಾತ್ರ ಸಂಪರ್ಕಿಸಬೇಕು, ಏಕೆಂದರೆ ಇದು ನಿಮ್ಮ ಜೀವನದ ಸತ್ಯ. ಜ್ಯೋತಿಷ್ಯದಲ್ಲಿ ಕೆಲವು ಪರಿಹಾರಗಳನ್ನು ಹೇಳಲಾಗುತ್ತದೆ. ಅದು ಏನೆಂದರೆ ದೇವಾಲಯ ಪೂಜೆ. ಶಿವ ದೇವಾಲಯದಲ್ಲಿ ಅಭಿಷೇಕ ಮಾಡುವುದು ಅಥವಾ ದೇವಿಗೆ ಪೂಜೆ ಮಾಡಬೇಕು. ಉಪವಾಸ ಮತ್ತು ಪ್ರಾರ್ಥನೆ. ಕೆಲವರು ಸೋಮವಾರ ಅಥವಾ ಶುಕ್ರವಾರ ಉಪವಾಸ ಮಾಡುವಂತೆ ಹೇಳುತ್ತಾರೆ. ದಾನ ಧರ್ಮ, ಬಡವರಿಗೆ ಆಹಾರ, ಬಟ್ಟೆ ನೀಡುವುದು ಜ್ಯೋತಿಷ್ಯದಲ್ಲಿ ದೋಷ ಕಡಿಮೆ ಮಾಡುವ ಮಾರ್ಗ ಎಂದು ನಂಬಲಾಗಿದೆ. ಆತ್ಮವಿಶ್ವಾಸ, ಜೀವನದಲ್ಲಿ ಮದುವೆ ಮಾತ್ರ ಗುರಿಯಲ್ಲ, ಸ್ವಯಂ ಅಭಿವೃದ್ಧಿ, ಉದ್ಯೋಗ, ಸಂತೋಷ ಕೂಡ ಮುಖ್ಯ. ಕೊನೆಯದೊಂದು ಮಹತ್ವ ವಿಷಯ, ರಾಶಿ ದೋಷ ಇದ್ದರೂ ಜೀವನ ಮುಗಿದಂತಾಗುವುದಿಲ್ಲ. ಸಹನೆ, ಸರಿಯಾದ ನಿರ್ಧಾರ ಮತ್ತು ಆತ್ಮವಿಶ್ವಾಸ ಇದ್ದರೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತದೆ. ನಿಮಗೆ ಈ ವಿಡಿಯೋ ಉಪಯುಕ್ತ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನಷ್ಟು ಮಾಹಿತಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಶುಭ ದಿನ.